ನಮ್ಮ ಜೊತೆಗೆ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಇದ್ದಾರೆ. ಸರ್, ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ರಿ, ಈಗ ಯಾರಿಗೆ ಮತ ಹಾಕ್ತೀರಿ ಅಂತ? ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ನನ್ನೆ ಕರೆಸಿದ್ರು. ಅವರು ನಮ್ಮ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತ ರಿಕ್ವೆಸ್ಟ್ ಮಾಡಿದರು. ನಾನು ನಮ್ಮ ಕ್ಷೇತ್ರದ ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ನೀವು ಸ್ಪಂದಿಸಿದ್ರೆ ನಾನು ನಿಮ್ಮ ಅಭ್ಯರ್ಥಿಗೆ ಮತ ಹಾಕ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಅವರು ಕೂಡ ಒಪ್ಕೊಂಡಿದ್ದಾರೆ. ಹಂತ ಹಂತವಾಗಿ ನಿಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಆ ವಿಶ್ವಾಸದ ಮೇಲೆ ಅವರು ಯಾರು ಅಭ್ಯರ್ಥಿಗೆ ಹೇಳ್ತಾರೆ ಅವರಿಗೆ ಮತ ಹಾಕ್ತೀನಿ ಆತ್ಮಸಾಕ್ಷಿ ಅಂತ ಹೇಳಿದ್ದಾರೆ. ಹೆಬ್ಬಾರ್ ಅವರು ಕೂಡ ಹೀಗೆ ಮಾತುಕತೆ ಆಗಿದೆ ಸರ್. ಅವ್ರೇನು ಹೇಳಿದಾರೆ ಕೇಳ್ಬಿಡಿ, ಅವ್ರೇನು ಹೇಳಿದಾರೆ ಕೇಳ್ಬಿಡಿ, ನಂದು ಮಾತ್ರ ಓಪನ್. ಈ ಹಿಂದೆ ಕೂಡ ನೀವು ಇದೇ ಚುನಾವಣೆಯಲ್ಲಿ ಮತ ಹಾಕಿದ್ದಕ್ಕೆ ಉಚ್ಚಾಟನೆ ಆಗಿದ್ರಿ ಸರ್. ಈಗ ಅದನ್ನ ತಪ್ಪನ್ನು ಸುಧಾರಿಸ್ಕೊಳ್ಬೇಕಾಗಿತ್ತು, ಆದ್ರೆ ಮತ್ತೆ ನೀವು ಕಾಂಗ್ರೆಸ್ ಜೊತೆ ಹೋಗುವಂತ ಕೇಳಲಿಲ್ವಲ್ಲ. ಕೇಳ್ತಾನೆ ಇಲ್ವಾ ಸರ್? ಭಾರತ ಜನತಾ ಪಕ್ಷದವರು ಕೇಳ್ತಾ ಇಲ್ಲ. ಕೇಳ್ದೆ ಆದ್ಮೇಲೆ ನಾನು ಯಾಕೆ ಮೇಲ್ ಬಿದ್ದೋಗ್ಲಿ? ಮೇಲ್ ಬಿದ್ದೋಗೋ ನೆಸೆಸಿಟಿ ನನಗಿಲ್ಲ. ಯಾರು ಕೂಗಿ ರಿಕ್ವೆಸ್ಟ್ ಮಾಡ್ತಾರೆ, ಕ್ಷೇತ್ರದ ಸಮಸ್ಯೆ ಯಾರು ಬಗೆಹರಿಸ್ತಾರೆ ಅವರಿಗೆ ಮತದಾನ ಕೊಡ್ತಕ್ಕಂಥದ್ದು ನನ್ನ ಧರ್ಮ, ಕಮಿಟ್ಮೆಂಟ್ ಮಾಡ್ತೇನೆ. ಆದ್ರೆ ಸಂಪರ್ಕ ಮಾಡದೆ ನಾನು ಬಿಜೆಪಿಯಿಂದ ಗೆದ್ದಿದ್ದಾರೆ, ನಮಗೆ ಹಾಕ್ತಾರೆ ಅನ್ನೋ ವಿಶ್ವಾಸನ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಯಾಕೆ ಮಾಡ್ತಾರೆ ಇವ್ರೆ? ರಿಕ್ವೆಸ್ಟ್ ಮಾಡ್ಬೇಕಲ್ಲ. ನಾವು ಶಾಸಕರೇನು ಸುಮ್ಮನೆ ಬಂದಿಲ್ಲ. ನಾನು 4 ಟರ್ಮ್ MLA ಆಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ಯಾರು ಅಭ್ಯರ್ಥಿಗಳಿದ್ದಾರೆ ಅವ್ರು ಬರಬೇಕು, ರಿಕ್ವೆಸ್ಟ್ ಮಾಡ್ಕೋಬೇಕು. ಯಾರು ಬರಲಿಲ್ಲ, ಫೋನು ಇಲ್ಲ, ಏನು ಇಲ್ಲ. ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅವ್ರಿಗೆ ಮತ ಹಾಕ್ತೀವಿ ಅಂತ ಹೇಳಿದ್ದೀನಿ. ಜಿ ಟಿ ದೇವೇಗೌಡ ಅವರು ಕೂಡ ಆತ್ಮಸಾಕ್ಷಿ ಮತ ಹಾಕ್ತಾರೆ ಹೇಗೆ ಅಂತ? ಜಿ ಟಿ ದೇವೇಗೌಡರು ಗೊತ್ತಿಲ್ಲ, ನನಗೆ ಗೊತ್ತು. ಅವ್ರು ಕೇಳ್ಬೇಕು, ನೀನು ನನ್ಗೆ ಕೇಳಿದ್ರೆ. ತಮ್ಮ ಜೊತೆ ಸಂಪರ್ಕದಲ್ಲಿ ಇಲ್ವಾ? ಇಲ್ಲ 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 ಇಲ್ಲ. ಈಗ ಮುಂದಿನ ಹಂತಗಳಲ್ಲಿ ಕಾಂಗ್ರೆಸ್ ಜೊತೆ ಹೋಗೋದು ನೀವು 2 ವರ್ಷ ಇದೆಯಲ್ಲ, ಯಾಕೆ ಈ ಕ್ಷೇತ್ರ ಸಮಸ್ಯೆ ಡೆವಲಪ್ಮೆಂಟ್ಗೆ ಮತ್ತೊಂದಕ್ಕೆ ಸಹಕಾರ ಕೇಳಿದ್ದೀವಿ. ಇನ್ನು 2028 ಇನ್ನು 2 ವರ್ಷ ಇದೆ. 2 ವರ್ಷಕ್ಕೆ ಈಗಲೇ ಯಾಕೆ ಚಿಂತನೆ ಮಾಡೋದು ಎಲೆಕ್ಷನ್ದು? ಥ್ಯಾಂಕ್ ಯು. ಇದಿಷ್ಟು ಸೋಮಶೇಖರ್ ಅವರ ಮಾತು. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್, ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.